ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀಶೈಲಂನ ಮುಂದಿನ ಪ್ರಯಾಣನ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಾಗ ಪಾತಾಳಗಂಗಾ ನದಿನ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ಹರಿಯುವ ಕೃಷ್ಣಾ ನದಿನ ಪಾತಾಳಗಂಗೆ ಅಂತ ಕರೀತಾರೆ. ಈ ಪಾತಾಳಗಂಗೆ ನದಿಗೆ ಬರೋಕ್ಕೆ ಎರಡು ದಾರಿಗಳಿದಾವ್ರಿ. ಮೊದಲನೇದಾಗಿ ಮೆಟ್ಟಿಲುಗಳನ್ನ ಇಳ್ಕೊಂಡು ಹೋಗ್ಬೋದ್ರಿ. ಆದರೆ ಸ್ವಲ್ಪ ಹಿರಿಯರಿಗೆ ಇಲ್ಲ ವಯಸ್ಸಾದವ್ರಿಗೆ ಚಿಕ್ಕ ಮಕ್ಕಳಿಗೆ ಇಳ್ಕೊಂಡು ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ರೀ. ಅದಕ್ಕೆ ಎರಡನೇ ದಾರಿ ಬಂದುಬಿಟ್ಟು ರೋಪೇ ಮುಖಾಂತರನೂ ಹೋಗ್ಬೋದು. ಬರ್ರಿ ಇಲ್ಲಿ ಏನು ಪ್ರೈಸ್ ಇದೆ, ಮಕ್ಕಳಿಗೆ ಏನಿದೆ, ದೊಡ್ಡವ್ರಿಗೆ ಏನು ಪ್ರೈಸ್ ಇದೆ ಅಂತ ನೋಡ್ಕೊಂಬರೋಣ. ಇದು ಟೆಂಪಲಿಂದ ಲೆಸ್ ದೆನ್ 1 ಕಿಲೋಮೀಟರ್ ಆಗತ್ತೆ ನೋಡ್ರಿ. ಇಲ್ಲಿ ಕಾರ್ ಪಾರ್ಕಿಂಗ್ಗೆ ಎಲ್ಲ ಫೆಸಿಲಿಟಿನೂ ಮಾಡಿದ್ದಾರೆ. ಇದು ರೋಪ್ವೇಗೆ ಟಿಕೆಟ್ ತೊಗೊಳ್ಳೋ ಕೌಂಟ್ರ್ ನೋಡಿ. ಇಲ್ಲಿ ಅಪ್ ಆ್ಯಂಡ್ ಡೌನ್ಗೆ ಟಿಕೆಟ್ ಕೊಡ್ತಾರೆ, ಹೋಗೋದಕ್ಕೆ ಹಂಗೆ ವಾಪಸ್ ಮೇಲ್ಗಡೆ ಬರೋದಕ್ಕೆ ಸೇರಿಸಿ ಅಮೌಂಟ್ ತೊಗೊತಾರೆ. ಸೊ ಅಪ್ ಆ್ಯಂಡ್ ಡೌನು ದೊಡ್ಡವ್ರಿಗೆ ಬಂದುಬಿಟ್ಟು 80 ರೂಪಾಯಿ ಚಾರ್ಜ್ ಮಾಡ್ತಾರೆ, ಚಿಕ್ಕವ್ರಿಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆ ನೀವೇನಾದರೂ ಅಕ್ಮಾದೇವಿ ಕೇವ್ಸ್ಗೆ ಏನಾದರೂ ಹೋಗ್ಬೇಕು ಅಂದ್ಕೊಂಡಿದ್ರೆ 650 ರುಪೀಸ್ ಅಡಲ್ಟ್ಸ್ಗೆ ಚಾರ್ಜ್ ಮಾಡ್ತಾರೆ, ಮಕ್ಕಳಿಗೆ 520 ರುಪೀಸ್ ಚಾರ್ಜ್ ಮಾಡ್ತಾರೆ ನೋಡ್ರಿ ಎಷ್ಟು ದೊಡ್ಡ ಮಷಿನರಿನ ಇನ್ಸ್ಟಾಲ್ ಮಾಡಿದಾರೋ. ಬರ್ರಿ ಇದು ಯಾವ ಥರ ವರ್ಕ್ ಆಗುತ್ತೆ, ಎಷ್ಟು ಜನ ಹೋಗ್ಬೋದು ಒಂದು ಟ್ರಿಪ್ಪಲ್ಲಿ ಅಂತ ತಿಳ್ಕೊಳ್ಳೋಣ. ನೋಡಿರಿ 4 ಡಬ್ಬಿಗಳಿರ್ತಾವ್ರಿ. 4 ಡಬ್ಬಿಯಲ್ಲೂ ಒಂದು ಡಬ್ಬಿಯಲ್ಲಿ 4 ಜನ ಕುತ್ಕೋಬೋದು ರೀ. ಸೊ 4 ಅಂದ್ರೂ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 15 to 16 ಮೆಂಬರ್ಸು ಒಂದು ಸೈಡ್ ಟ್ರಾವೆಲ್ ಮಾಡ್ತಾರೆ. ಆಮೇಲೆ ಈ ಕಡೆ ಒಂದು ಸೈಡು ಬರ್ತಿರತ್ತೆ ರೀ. ಟೋಟಲಾಗಿ ಒಂದು ಸೈಡ್ ಹೋಗುತ್ತೆ ರೀ, ಒಂದು ಸೈಡ್ ಬರುತ್ತೆ. ಸೊ ಟೋಟಲಾಗಿ ಒಂದು 30 ಮೆಂಬರ್ಸು ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ತಾರೆ ನೋಡ್ರಿ ಅಟ್ ಎ ಟೈಮು. ನೋಡೋಕೆ ಅದ್ಭುತವಾಗಿ ಕಾಣುತ್ತೆ, ಬಟ್ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನಮಗೂ. ಬರ್ರಿ ಅದ್ರ ಒಳಗೆ ಕುಂತ ಮೇಲೆ ಯಾವ ಥರ ಕಾಣುತ್ತಂತ ಅದನ್ನು ನಿಮಗೆ ತೋರಿಸ್ತಾನೆ ಬರ್ರಿ. ನೋಡಿರಿ ಇವಾಗ ಕೆಳಗಡೆ ಹೋಗಿದ್ದು, ಇವಾಗ ಮೇಲ್ಗಡೆ ಬಂದಿದ್ದು, ಇವು 4 ಬೇರೆ ಇರುವ. ಸೊ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗತ್ತೆ ನೋಡ್ರಿ. ಮೇಲಿಂದ ಈ ನಲ್ಲಮಲ್ಲ ಫಾರೆಸ್ಟು ಯಾವ ಥರ ಕಾಣುತ್ತೆ ಅಂಥೇಳಿ, ಅಷ್ಟು ಅದ್ಭುತವಾಗಿದೆ ಅಂಥೇಳಿ. ಆಮೇಲೆ ನಿಮಗೆ ಕೃಷ್ಣಾ ನದಿ ಎಷ್ಟು ದೊಡ್ಡದಾಗಿದೆ ನೋಡ್ರಿ ಇಲ್ಲಿ. ಬನ್ನಿ ಒಂದು ಸಾರಿ ಮೇಲಿಂದ ನಲ್ಲಮಲ್ಲ ಫಾರೆಸ್ಟ್ ಯಾವ ಥರ ಕಾಣುತ್ತೆ ಅಂತ ನೋಡ್ಕೊಂಬರೋಣ. ಇದು ನೋಡ್ರಿ, ಇದು ಕೃಷ್ಣಾ ನದಿ. ಇಲ್ಲಿಂದ ನೇರವಾಗಿ ನಾವು ಕೆಳಗಡೆ ಹೋದ್ರೆ ನಾವು ಮೆಟ್ಟಿಲುಗಳಿಂದ ಇಳಿದು ಬರ್ತಾರಲ್ರಿ, ಅಲ್ಲಿಗೆ ಹೋಗಿ ಸೇರ್ಕೊತೀವ್ರಿ. ಸೊ ಬರ್ರಿ ಪಾತಾಳಗಂಗೆ ಹೋಗೋಣ. ಇಲ್ಲಿ ನೋಡಿ, ಇದು ಈ ಮೆಟ್ಟಿಲುಗಳು ಅಲ್ಲಿಂದ ನಡ್ಕೊಂಬರೋರಿಗೆ ಇಲ್ಲಿ ಬಂದು ಸೇರ್ಕೊತಾರೆ ನೋಡಿ. ನೋಡಿ ಇದು ಬಂದುಬಿಟ್ಟು ಡ್ಯಾಮ್ ನೋಡಿ, ಶ್ರೀಶೈಲಂ ಡ್ಯಾಮ್. ಇದು ಬೋಟಿಂಗ್ಗೆ ಇಲ್ಲೇ ಕೆಳಗಡೆನೇ ನೀವು ಟಿಕೆಟ್ನ ಬುಕ್ ಮಾಡ್ಕೋಬೇಕಾಗತ್ತೆ ನೋಡಿರಿ. ಇಲ್ಲಿ ದೊಡ್ಡವ್ರಿಗೆ ಬಂದುಬಿಟ್ಟು 80 ರುಪೀಸ್ ಅದ ರೀ, ಚಿಕ್ಕ ಮಕ್ಕಳಿಗೆ ಬಂದುಬಿಟ್ಟು 60 ರುಪೀಸ್ ಸೇಮ್ ಅದ ರೀ. ರೋಪ್ ಹೋಗಿತ್ತಲ್ರಿ, ಅದ ಅಮೌಂಟನ್ನು ಸೇಮ್ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ. ಬರ್ರಿ ಇವಾಗ ಬೋಟಿಂಗ್ ಹೋಗೋಣ. ಇದು ಸ್ಟ್ಯಾಂಡ್ ಬೈ ಬೋಟ್ ನೋಡ್ರಿ. ಇದೇನು ಮೂವ್ ಆಗಲ್ರದು, ಜಸ್ಟ್ ಜನರಿಗೆ ವೆಯ್ಟ್ ಮಾಡೋಕೆ ಅಂತೇಳಿ ಇಟ್ಟಿದ್ದಾರೆ. ಇವಾಗ ನೋಡ್ರಿ ಅಲ್ಲಿ ಎದುರುಗಡೆ ಕಾಣ್ತದಲ್ರಿ ಹೋಗಿರೋ ಬೋಟು ಇವಾಗ ಬರ್ತಾಯಿದೆ ನೋಡ್ರಿ. ಈ ಬೋಟಲ್ಲಿ ಇವಾಗ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗತ್ತೆ ನೋಡ್ರಿ. ಟೋಟಲಾಗಿ ಇಲ್ಲಿ 2 ಬೋಟ್ಗಳಿದಾವ್ರಿ. ಇವಾಗ ಒಂದು ಬೋಟ್ ಬಂತಾರೆ, ಆಲ್ರೆಡಿ ಒಂದು ಬೋಟು ಜನರನ್ನ ಕರ್ಕೊಂಡು ಹೋಗಿದೆ ನೋಡ್ರಿ. ಸ್ಲೋ ಆಗಿ ಈ ದೊಡ್ಡ ಬೋಟ್ ಪಕ್ಕದಲ್ಲಿ ಬಂದು ನಿಲ್ಲಿಸ್ತಾರೆ. ಅದಕ್ಕೆ ಇಬ್ಬರಿಗೆ ಹಗ್ಗ ಕೊಟ್ಟು ಅದನ್ನು ನಿಧಾನಕ್ಕೆ ಎಳಿತಾರೆ ನೋಡ್ರಿ. ಸೊ ಸ್ವಲ್ಪ ಮ್ಯಾನ್ಯಲ್ ಪ್ರೊಸೆಸ್ಸು, ಬಟ್ ಎಲ್ಲ ಸೇಫ್ಟಿ ಪ್ರಿಕಾಷನರಿ ಮೆಜರ್ಸ್ನ ತೊಗೊಂಡಿರ್ತಾರೆ, ಅದರಲ್ಲಿ ಏನೂ ಕಾಂಪ್ರಮೈಸ್ ಇಲ್ಲ ನೋಡ್ರಿ. ನಮ್ಮ ಪ್ರಯಾಣ ಈಗ ಬೋಟಿಂಗಲ್ಲಿ ಶುರು ಆಯ್ತು ರೀ. ಯಾವ ಥರ ಕಾಣುತ್ತೆ ನದಿ, ಫಾರೆಸ್ಟ್ ಯಾವ ಥರ ಕಾಣುತ್ತೆ, ಡ್ಯಾಮ್ ಯಾವ ಥರ ಕಾಣುತ್ತೆ ಎಲ್ಲ ಒಂದು ಸರಿ ನೋಡ್ಕೊಂಬರೋಣ ಬರ್ರಿ. ನೋಡಿರಿ ನಾವು ಆಗಲೇ ಈ ಬೋಟಿಂದ ಈ ಬೋಟಿಗೆ ಶಿಫ್ಟ್ ಆದ್ವಿ ನೋಡ್ರಿ.
ಕೃಷ್ಣಾ ನದಿ ಡ್ಯಾಮ್ ಹಿನ್ನೀರು ಎಷ್ಟು ದೊಡ್ಡದಾಗಿದೆ, ಎಷ್ಟು ವಿಶಾಲವಾಗಿದೆ ಅಂತೇಳಿ. ಇಲ್ಲಿಂದ ನೀವು ಮಹಾದೇವಿ ಗುಹೆಗಳಿಗೆ ಹೋಗ್ಬೇಕಾದ್ರೆ ಒಂದು ಡಿಫ್ರೆಂಟ್ ಟೈಮಿಂಗ ಚೂಸ್ ಮಾಡಿದ್ದಾರೆ ಅವ್ರು. ಯಾಕಂದ್ರೆ ನನಗೆ ಗೊತ್ತಿರೋಂಗೆ ಅಪ್ರಾಕ್ಸಿಮೇಟ್ಲಿ 14 ಕಿಲೋಮೀಟರ್ಸ್ ಜರ್ನಿ ಆಗತ್ತಿರೋದು. ಆಲ್ಮೋಸ್ಟ್ 1.5 ಅವರ್ ಏನೋ ಹೋಗಕ್ಕೆ ತೊಗೊಳತ್ರಿ. ಯೂಶ್ವಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದಿರೋರು ಯಾರು ಪ್ರಿಫರ್ ಮಾಡಲ್ಲ. ಬಟ್ ನಾರ್ಮಲಾಗಿ ಕಪಲ್ಸ್ ಏನಾದರೂ ಬಂದಿದ್ರೆ ಇಲ್ಲ ಫ್ರೆಂಡ್ಸು ಏನಾದರೂ ಬಂದಿದ್ದರೆ ಆರಾಮಾಗಿ ಒಂದು ಸಾರಿ ಹೋಗಿ ನೋಡ್ಕೊಂಬರ್ಬೋದು. ಸಖತ್ತಾಗಿರುತ್ತೆ ರೀ, ಎಂಜಾಯ್ ಮಾಡ್ಬೋದು. ಇಲ್ಲಿ ಕೊನೆಯದಾಗಿ ಇಲ್ಲಿ ಮಧ್ಯದಲ್ಲಿ ಬೋಟ್ ನಿಲ್ಲಿಸ್ಬಿಟ್ಟು ಇದ್ರದ್ದು ಹಿಸ್ಟ್ರಿ ಎಲ್ಲ ಹೇಳ್ತಾರೆ ನೋಡಿರಿ. ಇದು ನದಿ ಯಾವ ಥರ ಬಂದು ಇಲ್ಲಿ ಸೇರ್ಕೊಂತು, ಯಾವ್ಯಾವ ನದಿ ಇಲ್ಲಿ ಬಂದು ಸೇರ್ಕೊತಾವ, ಮಹಾದೇವಿ ಕೇವ್ಸ್ಗೆ ಯಾವ ಥರ ಹೋಗಬೇಕು, ಅದರ ಟೈಮಿಂಗ್ ಏನು, ಟೋಟಲಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.